ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಇನ್ಸ್ಟಂಟಾಗಿ ಒಂದು ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇದು ದೋಸೆ ಅಂದರೆ ಅಕ್ಕಿ ದೋಸೆ ಅಲ್ಲ. ಏನು ನಾವು ರೆಡಿ ಮಾಡ್ಕೊಂಡಿರಲ್ಲ ನೋಡಿ, ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು. ನಾನು ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ, ಯಾವ ವೆಜಿಟೇಬಲ್ಸ್ ಬೇಕಾದರೂ ತೊಗೋಬೋದು ಇದಕ್ಕೆ. ನಂತರ ನಾನಿಲ್ಲಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಳ್ಳೋ ಅಂಥ ಬ್ಯಾಟರ್ ಇದು. ಅಂದರೆ ನಾವು ಅಕ್ಕಿನೂ ನೆನೆಸಿರಲ್ಲ, ಈಗ ಚಪಾತಿನೂ ಮಾಡ್ಕೊಳ್ಳೋ ಮೂಡಿರಲ್ಲ, ರೊಟ್ಟಿ ತಟ್ಟಲಿಕ್ಕೂ ಆಗಲ್ಲ ಅಂಥ ಟೈಮಲ್ಲಿ ಇದನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗಂತೂ ಇನ್ಸ್ಟಂಟಾಗಿ ಮಾಡಿಬಿಟ್ಟು ಕೊಟ್ಬಿಡ್ಬೋದು, 10 ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸಣ್ಣ ರವೆನ ತೊಗೊಳ್ಳಿ, ಸ್ವಲ್ಪ ದಪ್ಪ ರವೆ ಇದ್ದರೆ ಮಿಕ್ಸಿ ಜಾರಲ್ಲಿ ಆಡಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟಿಗೆ. ಈಗ ಅದೆರಡು ರವೆ ಮತ್ತು ಕಡಲೆ ಹಿಟ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ನಂತರ ಅದು ಇಡ್ಲಿ ಹಿಟ್ಟಿನ ಅದಕ್ಕೆ ಬರುತ್ತೆ, ಏಕೆಂದರೆ ರವೆ ಉಬ್ಬುತ್ತೆ ನೋಡಿ. ರವೆ ನೆಂದುಬಿಟ್ಟು ಕರೆಕ್ಟಾಗಿ ಅದು ಇಡ್ಲಿ ಹಿಟ್ಟಿನ ಅದಕ್ಕೆ ಬರುತ್ತೆ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೊಬೇಕು. ಈಗ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ನಂತರ ನೋಡಿ, ಇಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿಗಳನ್ನ ತೊಗೊಬೋದು. ನಾನಿಲ್ಲಿ ಕ್ಯಾರೆಟು, ಎಲೆಕೋಸು, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನಾನು ಅದನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ಟಿದ್ದೆ. ಹೆಚ್ಕೊಳ್ಳುವಾಗಲೇ ತುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲವನ್ನು ತುರ್ಕೊಂಡ್ರೆ ಆಯಿತು, ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು. ಇದೊಂದು ಸ್ವಲ್ಪ ವರ್ಕ್ ಆಗಲಿಲ್ಲ ಚಾಪರ್ ಇವತ್ತು, ಅದರಿಂದ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟೆ. ಮಿಕ್ಸಿ ಜಾರಿಗೆ ಹಾಕಿದಾಗ ಏನಾಗ್ಬಿಡ್ತು, ಫುಲ್ ಫೈನ್ ಪೇಸ್ಟ್ ಆಗಿಬಿಡ್ತು. ಅಷ್ಟೊಂದು ಫೈನ್ ಪೇಸ್ಟ್ ಹಾಕ್ಕೊಂಡ್ರೆ ಅದು ದೋಸೆ ಚೆನ್ನಾಗಿ ಬರಲ್ಲ. ಅಂದರೂ ನಾನು ತೋರಿಸಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ. ವೆಜಿಟೇಬಲ್ಸ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು ಅಷ್ಟೇ, ಅದು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು. ಸುಮ್ಮನೆ ತರ್ತರಿಯಾಗಿ ದಪ್ಪದಾಗಿ ರುಬ್ಕೊಂಡ್ರು ಓಕೆ. ಮಿಕ್ಸಿ ಜಾರಲ್ಲೂ ಬೇಕಿದ್ರೆ ದಪ್ಪದಾಗಿ ಅದು ನೋಡಿ, ಈ ಥರ ಗ್ರೈಂಡ್ ಪೇಸ್ಟ್ ಮಾಡಿಕೊಂಡ್ರೆ ದೋಸೆ ಅದು ಬೇಯೋದು ತುಂಬ ಟೈಮ್ ತೊಗೊಳುತ್ತೆ. ಏಕೆಂದರೆ ನೀರಿನ ಅಂಶ ಇರುತ್ತೆ ನೋಡಿ, ಎಲೆಕೋಸು ಮತ್ತು ಕ್ಯಾಪ್ಸಿಕಮಲ್ಲೆಲ್ಲ ಅದು ತುಂಬ ಬಿಟ್ಕೊಂಡ್ಬಿಡುತ್ತೆ. ಬೇಯೋದೇನಾಗುತ್ತೆ, ತುಂಬ ತಡವಾಗಿಬಿಡುತ್ತೆ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಥರ ರುಬ್ಬಿಟ್ಟು ಹಾಕ್ಕೊಂಬಿಡಿ ತರಕಾರಿನ, ಅಷ್ಟು ಚೆನ್ನಾಗಲ್ಲ. ಈರುಳ್ಳಿನೂ ಅಷ್ಟೇ ನೀರು ಬಿಡುತ್ತೆ ಅಲ್ವಾ, ಎಲ್ಲ ನೀರು ಬಿಡೋ ಅಂಥ ತರಕಾರಿಗಳೇ ಇದ್ದಿದ್ದರಿಂದ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ದೋಸೆ ಅಷ್ಟು ಚೆನ್ನಾಗಿ ಎದ್ದೇಳೋದಿಲ್ಲ. ಅಂದರೆ ತುಂಬ ಬೇಯೋದು ಸಹ ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಸಾಫ್ಟ್ ಬರುತ್ತೆ ಅಂತ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನವನ್ನು ಸಹ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಕಾರಿನ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆಯಾಗ. ಅಂದರೆ ಇದನ್ನು ಸ್ವಲ್ಪ ದಪ್ಪದಾಗೆ ಹಾಕ್ಕೊಳ್ಬೇಕು, ಹಂಚಿನ ಮೇಲೆ ಹಾಕ್ಕೊಂಡಾಗ ಸಣ್ಣದಾಗಿ ಬರಲ್ಲ ಇದು. ಇದು ಸಹ ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು, ಆದರೆ ತರಕಾರಿನ ರುಬ್ಬಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ನಂತರ ಏನೊಂದು ಹಂಚಿಟ್ಕೊಳ್ತೀವಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಂತರ ಅದನ್ನು ಏನು ನಾವು ಬ್ಯಾಟರ್ನ ಕಲಿಸ್ಕೊಂಡಿದ್ವೋ ಅದನ್ನು ದೋಸೆ ರೀತಿ ಬರಲ್ಲ, ಇದು ದಪ್ಪದಾಗಿ ಒಂದು ಹಂಚಿನ ಮೇಲೆ ಹಾಕ್ಕೊಬೇಕಾಗುತ್ತೆ. ನಾನಿದು ಫಸ್ಟ್ ದೋಸೆ ಅಲ್ವಾ, ಫಸ್ಟ್ ದೋಸೆ ಒಂದು ಸ್ವಲ್ಪ ಇದಾಗುತ್ತೆ, ಏಕೆಂದರೆ ಹಂಚು ತುಂಬ ಕಾಯ್ದು ಬಿಟ್ಟಿರುತ್ತೆ ನೋಡಿ. ಹಂಚು ಮೀಡಿಯಮ್ ಫ್ಲೇಮಲ್ಲೇ, ಫುಲ್ಲು ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಬಿಟ್ಬಿಡಬೇಕು ನಾವು ದೋಸೆ ಹಾಕಿದ್ಮೇಲೆ. ಇದು ನಾವು ತರಕಾರಿನ ಸ್ವಲ್ಪ ಪೇಸ್ಟ್ ಆಗಿದ್ದರಿಂದ ಸ್ವಲ್ಪ ಟೈಮ್ ತೊಗೊಳ್ತು ಬೇಯಲಿಕ್ಕೆ, ಆದರೆ ಇಟ್ಸ್ ಓಕೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ನೋಡಿ. ಫ್ಲೇಮ್ ಸಹ ಜೋರು ಉರಿ ಇದ್ದರೆ ಅದೇನಾಗ್ಬಿಡುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಫ್ಲೇಮ್ನೂ ಅಷ್ಟೇ ಪೂರ್ತಿಯಾಗಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಿರುತ್ತೆ ನೋಡಿ, ಕಡಲೆ ಹಿಟ್ಟು ಮತ್ತು ವೆಜಿಟೇಬಲ್ಸ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನಮ್ಮನೇಲಿ ತುಂಬ ಇಷ್ಟಪಟ್ಬಿಟ್ಟು ತಿಂದರು, ಇದನ್ನು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಸಹ ಅದೇ ರೀತಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ ರುಬ್ಬಿದ್ರಿಂದ ಒಂದು ಸ್ವಲ್ಪ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತು ಅಷ್ಟೇ. ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗನೂ ಬೇಯ್ತಾ ಇತ್ತು, ತುಂಬ ಚೆನ್ನಾಗಾಗ್ತಾ ಇತ್ತು ನೋಡಿ. ಈ ರೀತಿ ಹಾಕೊಂಡ್ಬಿಟ್ಟು ಹಂಚ ಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಈಸಿಯಾಗಿ ಬರುತ್ತೆ. ಮತ್ತು ತುಂಬ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ತುಂಬ ಜೋರುರಿಯಲ್ಲಿ ಬೇಯಿಸ್ಬಿಟ್ರೆ ಅದು ಕೆಳಗೆ ಒಂದು ಒತ್ತು ಬಿಡುತ್ತೆ ಅದು ದೋಸೆ. ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಸ್ವಲ್ಪ ಕಲರ್ ಬಂದುಬಿಡುತ್ತೆ ಅದು. ಮತ್ತು ಇದು ಮಕ್ಕಳಿಗೂ ಸಹ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಕೋಸಿರುತ್ತೆ ನೋಡಿ, ಅದು ಫ್ರ್ಯಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ ಎಲ್ಲ ತುಂಬ ತುರ್ಕೊಂಡು ಹಾಕ್ಕೊಂಡ್ಬಿಟ್ರೆ, ಕೋಸೆಲ್ಲನೂ ತುರ್ಕೊಂಡು ಹಾಕ್ಕೊಂಡ್ಬಿಟ್ರೆ, ಕ್ಯಾಪ್ಸಿಕಮ್ನು ಅಷ್ಟೇ ಸಣ್ಣದಾಗಿ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಕ್ಯಾರೆಟ್ ಮತ್ತು ಕೋಸನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಸಹ ಬರುತ್ತೆ.
ಮತ್ತು ಇದಕ್ಕೆ ಯಾವುದೇ ಒಂದು ಈಗ ನಾನ್ ವೆಜ್ ಗ್ರೇವಿ ಇದ್ದರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ನಾನ್ ವೆಜ್ ಗ್ರೇವಿ ಇತ್ತು, ಅದರಲ್ಲಿ ತಿಂದ್ವು ನಾವು, ತುಂಬ ಚೆನ್ನಾಗಾಗಿತ್ತು. ಇಲ್ಲಾಂದರೆ ವೆಜ್ ತಿನ್ನೋರು ಯಾವುದಾದ್ರು ಚಟ್ನಿಗಳನ್ನ ಮಾಡ್ಕೊಂಡ್ರು ಸಹ ಚೆನ್ನಾಗುತ್ತೆ. ಇಲ್ಲಾಂದರೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ತೀವಿ ನೋಡಿ, ಅಂದರೆ ಟೊಮೊಟೊದು ಚಟ್ನಿ ಥರ ಮಾಡ್ಕೊಳ್ತೀವಿ ನೋಡಿ, ಅದಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲೇ ಟೊಮೊಟೊ ಕೆಚಪ್ ಥರ ಮಾಡಿಟ್ಕೊಂಡಿದ್ರೆ ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ಸ್ಟಂಟಾಗಿ ನಾವು ಏನು ರೆಡಿ ಮಾಡ್ಕೊಂಡಿರಲ್ಲ ನೋಡಿ, ಈ ಬೇಗ ಕ್ವಿಕ್ಕಾಗಿ ಮಾಡಬೇಕು ಅಂದಾಗ ಈ ಥರದ್ದೆಲ್ಲ ಮಾಡ್ಕೊಂಡಾಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ಮಕ್ಕಳಿಗೆ. ಮತ್ತು ನೋಡಿ ನಾನು ಮುರಿದ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ, ತುಂಬ ಬಿಸಿ ಇತ್ತು, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಯಾವ ಟೈಮಿಗಾದರೂ ಮಾಡ್ಕೊಳ್ಬೋದು, ಮಾರ್ನಿಂಗ್ ಆದರೂ ಮಾಡ್ಕೊಳ್ಬೋದು, ಆಫ್ಟರ್ನೂನ್ ಆದರೂ ಮಾಡ್ಕೊಳ್ಬೋದು. Thanks for watching. Bye bye.